ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಎಸ್ಪೆಷಲಿ ನ್ಯೂ ಮಾಮ್ಸ್ಗೆ ಮತ್ತು ಟು ಬಿ ಮಾಮ್ಸ್ ಅವ್ರಿಗೂ ಯೂಸ್ ಆಗುತ್ತೆ. ಈ ಹೊಸ್ದಾಗಿ ಯಾರು ತಾಯಿ ಆಗಿರ್ತೀರೋ ಅವ್ರಿಗೆಲ್ಲ ಒಂದೇ ಕನ್ಫ್ಯೂಷನ್ ಏನಪ್ಪ ಅಂತಂದರೆ ನಮ್ಮ ಮಗುಗೆ ಯಾವುದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಗೊತ್ತಿಲ್ಲದಿರೋ ಪ್ರಾಡಕ್ಟ್ ಹಾಕಿ ಏನಾದರೂ ಅಲರ್ಜಿ ಆದರೆ ಅಂತ ಭಯ ಕೂಡ ಇರುತ್ತೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಈ ಪ್ರಾಡಕ್ಟ್ಸ್ಗಳು ನಿಮಗೆ ಲೆಸ್ ಎಕ್ಸ್ಪೆನ್ಸಿವ್ ಮತ್ತು ನಿಮ್ಮ ಸುತ್ತಮುತ್ತನೇ ಸಿಗುವಂಥ ಬೆಸ್ಟ್ ಪ್ರಾಡಕ್ಟ್ಸ್ ಆಗಿದೆ. ಇದನ್ನು ನಾನು ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ, ಒಂದಷ್ಟು ಡಾಕ್ಟರ್ಸ್ ಹತ್ರ ತಲೆ ತಿಂದು ಅವ್ರ ಹತ್ರ ಸಜೆಷನ್ ತೊಗೊಂಡು ಹಾಗೆ ನಾನು ಕೂಡ ಯೂಸ್ ಮಾಡಿ ಬೆಸ್ಟ್ ಅಂತ ಅನ್ಸಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಹಾಗಾದರೆ ಬನ್ನಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡೇ ಬಿಡೋಣ. ಫಸ್ಟ್ ಏನಪ್ಪ ಅಂತಂದರೆ ಫಾರ್ಮುಲಾ ಮಿಲ್ಕು. ಪಾಪುಗೆ ಯಾವತ್ತಿದ್ರೂ ಮದರ್ ಮಿಲ್ಕೇ ಬೆಸ್ಟು, ಯಾಕೆಂದರೆ ಅದರಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ. ಇದು ರೋಗಗಳ ವಿರುದ್ಧ ಹೋರಾಡಿ ಮಗುನ ಸೇಫಾಗಿ ಇಡುತ್ತೆ. ಇನ್ ಸಮ್ ಕೇಸಸ್ ಪಾಪ ಅಮ್ಮಂದಿರಿಗೆ ಹಾಲು ಸಾಕಾಗಲ್ಲ ಅನ್ನೋ ಪಕ್ಷದಲ್ಲಿ ಫಾರ್ಮುಲಾ ಮಿಲ್ಕ್ನ ಖಂಡಿತ ಕೊಡ್ಬೋದು. ನಾನು ಒಂದು 3-4 ಫಾರ್ಮುಲಾ ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ನನಗೆ ನಮ್ಮ ಡಾಕ್ಟರೇ ರೆಕಮೆಂಡ್ ಮಾಡಿರೋದು. ಮತ್ತು ಇದರ ರೇಟು 600 ಇದೆ. ನಿಮ್ಮ ಹತ್ರದ ಮೆಡಿಕಲಲ್ಲೇ ಸಿಗುತ್ತೆ. ಮತ್ತು ಹೇಗೆ ಮಾಡೋದು ಅಂತ ಬಾಕ್ಸ್ ಒಳಗಡೆ ಒಂದು ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಮಾಡಿದ್ರೆ ರೆಡಿ. ಮತ್ತು ಟೇಸ್ಟಿಗೆ ಬಂದರೆ ಇದು ಮದರ್ಸ್ ಮಿಲ್ಕ್ಗೆ ಸಿಮಿಲರ್ ಆಗಿರುತ್ತೆ. ಮಕ್ಕಳುಗಳು ಖುಷಿಯಿಂದ ಕುಡಿತಾರೆ, ಏನೂ ಯೋಚನೆ ಮಾಡೋಂಗಿಲ್ಲ. ಬೆಸ್ಟ್ ಪ್ರಾಡಕ್ಟ್ ಇದು, ಯೂಸ್ ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಫೀಡಿಂಗ್ ಪಿಲ್ಲೋ. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಕಂಫರ್ಟಬಲಾಗಿ ಹಾಲು ಕುಡಿಸ್ಬೋದು. ಮಲ್ಕೊಂಡಂತೂ ಹಾಲು ಕುಡ್ಸೋಂಗಿಲ್ಲ ಮಗುಗೆ, ಅದು ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಡೆಲಿವರಿ ದಿನವೇ ನಿಮಗೆ ಡಾಕ್ಟರು ನರ್ಸು ಹಾಸ್ಪಿಟಲಲ್ಲಿ ಹೇಳಿರ್ತಾರೆ ಇಯರ್ ಇನ್ಫೆಕ್ಷನ್ ಅಥವಾ ಇನ್ನೊಂದು ಸಮಸ್ಯೆ ಆಗುತ್ತೆ ಮಲ್ಕೊಂಡು ಕುಡಿಸಿದ್ರೆ ಪಾಪುಗೆ ಅಂತ. ಕೂತ್ಕೊಂಡು ಕಂಫರ್ಟಬಲಾಗಿ ಪಾಪುಗೆ ಹಾಲು ಕುಡಿಸ್ಬೇಕಂತಂದರೆ ಫೀಡಿಂಗ್ ಪಿಲ್ಲೋ ತುಂಬ ಚೆನ್ನಾಗಿರುತ್ತೆ, ತೊಗೋಬೋದು. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ನಿಮಗೆ 350ಗೆ 450ಗೆ ಆ ಥರ ಇನ್ನೂ ಜಾಸ್ತಿ ದುಡ್ಡಿಗೆಲ್ಲ ಇದೆ. ನೋಡ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ರೆ ಆಯಿತು. ಇನ್ನು ಮೂರನೇದು ಬಂದ್ಬಿಟ್ಟು ಫೀಡಿಂಗ್ ಬಾಟಲ್ಲು. ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ಕು, ಗ್ಲಾಸು, ಸ್ಟೀಲು, ಸಿಲಿಕಾನು ಅಂತೆಲ್ಲ ಇರುತ್ತೆ. ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ತೊಗೊಂಡ್ರೆ ಬೆಸ್ಟು, ಯಾಕೆಂದರೆ ಸ್ಟೆರಿಲೈಸ್ ಎಲ್ಲ ಮಾಡಬೇಕಲ್ವಾ, ಸ್ವಲ್ಪ ಬಿಸಿ ನೀರಲ್ಲಿ ಸುಡೋ ನೀರಲ್ಲೆಲ್ಲ ಹಾಕಬೇಕಲ್ವಾ, ಹಂಗಾಗಿ ಸ್ಟೇನ್ಲೆಸ್ ಸ್ಟೀಲ್ ತೊಗೊಂಡ್ರೆ ಬೆಸ್ಟ್ ಇದೆ. ಸಿಲಿಕಾನು ಬೆಸ್ಟ್ ಇದೆ, ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೋಪು, ಶಾಂಪು, ಕ್ರೀಮು, ಪೌಡರು ಇದೆಲ್ಲ ಯಾವ್ದು ಯೂಸ್ ಮಾಡೋದು ಅನ್ನೋದನ್ನು ಯೋಚನೆ ಇರುತ್ತೆ. ಅದಕ್ಕೆ ಸಿಬಾಮೆಡು ಬೆಸ್ಟ್ ಪ್ರಾಡಕ್ಟ್ಸು. ಇದರಲ್ಲಿ pH ಲೆವೆಲ್ ನ್ಯೂಟ್ರಲ್ ಇರುತ್ತೆ. ಸೊ ಇದು ಮಗುವಿನ ಜೆಂಟಲ್ ಸ್ಕಿನ್ ಮೇಲೆ ಹಾರ್ಮ್ಲೆಸ್ ಆಗಿರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಏನು ಮಾಡೋದು, ಮಗುಗಿಂತ ಹೆಚ್ಚು ಯಾವುದೂ ಇಲ್ಲ ಅಲ್ವಾ, ಸುಮ್ಮನೆ ತೊಗೊಬಿಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಸಾಜ್ ಆಯಿಲು. ಮಾರ್ಕೆಟಲ್ಲಿ ತುಂಬ ಬೇಜಾನ್ ಸಿಗುತ್ತೆ ಮಸಾಜ್ ಆಯಿಲು. ಅದ್ರ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಉತ್ತಮ. ನಾನು ಯೂಸ್ ಮಾಡೋದು ವರ್ಜಿನ್ ಕೊಕೊನಟ್ ಆಯಿಲ್ ಮತ್ತು ಆಲಿವ್ ಆಯಿಲ್, ಬಾದಾಮ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲು ನಿಮ್ಮ ಸುತ್ತಮುತ್ತ ಊರಲ್ಲಿ ಗಾಣದಲ್ಲೇ ಬಿಡ್ತಾ ಇರ್ತಾರೆ. ಇನ್ನು ಆಲಿವ್ ಆಯಿಲ್ ಮತ್ತು ಬಾದಾಮ್ ಆಯಿಲು ನಿಮ್ಮ ಹತ್ರದ ಮೆಡಿಕಲಲ್ಲಿ ತೊಗೊಂಡ್ರೆ ಆಯಿತು. ಮೆಡಿಕಲಲ್ಲಿ ಪಾಪು ಮಸಾಜ್ಗೆ ವರ್ಜಿನ್ ಆಯಿಲ್ ಕೊಡಿ ಅಂತ ಹೇಳಿ ಕೊಡ್ತಾರೆ. ಇದನ್ನು ನೀವು ಪಾಪುಗೆ ಸ್ನಾನ ಮಾಡಿಸೋಕ್ಕೂ ಮುಂಚೆ 1 ಅವರ್ ಬಿಫೋರು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕು. ಹಾಗೆ ಮಾಡಿಸಿದ್ರೆ ಪಾಪು ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಪುದು ನೇಲ್ ಟ್ರಿಮ್ಮರು. ಇದಂತೂ ಬೇಕೇ ಬೇಕು. ಹೊಸ ಅಮ್ಮಂದಿರಿಗೆಲ್ಲ ಗೊತ್ತಿರುತ್ತೆ ಪಾಪುದು ನೇಲ್ಸ್ ಎಷ್ಟು ಶಾರ್ಪ್ ಆ್ಯಂಡ್ ಥಿನ್ ಅಂತ. ಸುಮ್ಮನೆ ಹಿಂಗೆ ಪರ್ಚಿದ್ರೆ ಸಾಕು ಗಾಯನೇ ಆಗೋಗಿರುತ್ತೆ. ಸೊ ಇದಕ್ಕೆ ನೇಲ್ ಕಟರ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಮಗೆ ಗೊತ್ತು ಮಝಲ್ ಎಷ್ಟು ಸಾಫ್ಟ್ ಇರುತ್ತೆ ಅಂತ. ಕಟ್ ಮಾಡುವಾಗ ಪಾಪು ಏನಾದ್ರು ಶೇಕ್ ಆದರೆ ಮಝಲ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಟ್ರಿಮ್ಮರ್ ಯೂಸ್ ಮಾಡಿ. ಪಾಪು ಶೇಕ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಪಾಪು ಫೀಡ್ ತೊಗೊಳ್ಳುವಾಗ ಅಥವಾ ಮಲಗಿರುವಾಗ ಕಂಪ್ಲೀಟಾಗಿ ಟ್ರಿಮ್ ಮಾಡಿ ವೆಟ್ ವೈಪ್ಸಲ್ಲಿ ಒರೆಸಿದ್ರೆ ಆಯಿತು. ಇದು ನಿಮ್ಮ ಹತ್ರ ಶಾಪಲ್ಲೇ ಸಿಗ್ಬೋದು. ನಾನು ತರಿಸಿದ್ದು ಆನ್ಲೈನಲ್ಲಿ. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡಿ. ಇದರ ಬೆಲೆ ಅರೌಂಡ್ 250 ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು D3 ಡ್ರಾಪ್ಸು. ಇದನ್ನು ಡೇ 1ಇಂದ ಅಂದರೆ ಮಗು ಹುಟ್ಟಿದ ದಿನದಿಂದ 1 ವರ್ಷದವರೆಗೂ ಎವ್ರಿ ಡೇ 1 ml ಕಂಪಲ್ಸರಿ ಹಾಕಲೇಬೇಕು. ಇದನ್ನು ಆಲ್ರೆಡಿ ನಿಮಗೆ ಹಾಸ್ಪಿಟಲಲ್ಲೇ ಹೇಳಿರ್ತಾರೆ. ಇದು ತುಂಬ ಇಂಪಾರ್ಟೆಂಟು ಮಗುವಿನ ಬೋನ್ಸ್ ಡೆವಲಪ್ಮೆಂಟ್ಗೆ. ಇದು ಮಾಮ್ ಬ್ಯಾಗಲ್ಲಿ ಕಂಪಲ್ಸರಿ ಇರಬೇಕಾಗಿರೋ ಒನ್ ಆಫ್ ದ ಐಟಮ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ಥರ್ಮೋಮೀಟರ್. ಇದು ಕೂಡ ತಾಯಿ ಬ್ಯಾಗಲ್ಲಿ ಇರಬೇಕಾಗಿರೋ ಮುಖ್ಯವಾದಂಥ ವಸ್ತು. ಮಗುವಿನ ದೇಹದ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ನಿಮ್ಗೇನಾದ್ರು ಫೀಲ್ ಆದರೆ ಇದನ್ನು
ಮಗುವಿನ ಅಂಡರಾಮ್ ಅಂದರೆ ಚಿತ್ರದಲ್ಲಿ ತೋರಿಸ್ತಾ ಇರೋ ಥರ ಇಟ್ಟು ನೋಡಿ. ಅಕಸ್ಮಾತ್ ಮಗುವಿನ ಬಾಡಿ ಟೆಂಪರೇಚರ್ 100 ಅಥವಾ 100ಕ್ಕಿಂತ ಹೆಚ್ಚು ಇದ್ದರೆ ನಿಮ್ಮ ಹತ್ರದ ಮಕ್ಕಳ ತಜ್ಞರನ್ನ ಬೇಗ ಭೇಟಿ ಮಾಡಿ. ಇದನ್ನು ಬಟನ್ ಪ್ರೆಸ್ ಮಾಡಿ ಅಂಡರಾಮ್ಗೆ ಇಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ. ಅದು ಫೈನಲ್ ಬಾಡಿ ಟೆಂಪ್ರೇಚರು. ಮಗುವಿನ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗಿ 98, 99, 96 ಇರುತ್ತೆ. ಆಮೇಲೆ ಮಗುವಿನ ತಲೆ ಯಾವಾಗಲೂ ಬೆಚ್ಚಗೆ ಇರುತ್ತೆ, ಯಾಕೆಂದರೆ ಮಗುವಿನ ಮೆದುಳು ಪ್ರತಿದಿನ ವಿಕಾಸ ಆಗ್ತಾ ಇರೋದ್ರಿಂದ ಅದಕ್ಕೇನು ಭಯಪಡೋ ಅವಶ್ಯಕತೆ ಏನಿಲ್ಲ. ಮತ್ತು ಇದು ನಿಮ್ಮ ಹತ್ರದ ಮೆಡಿಕಲಲ್ಲೇ ಸಿಗುತ್ತೆ. ಇದರ ರೇಟು ಅರೌಂಡ್ 150, 170, 200 ಒಳಗಡೆನೇ ಇರುತ್ತೆ. ಇನ್ನು ನೆಕ್ಸ್ಟು ಡೈಪರ್ ವಿಷಯಕ್ಕೆ ಬಂದರೆ ಮಗುಗೆ ಕಾಟನ್ ಡೈಪರೇ ಬೆಸ್ಟು. ಕಾಟನ್ ಡೈಪರು ಬ್ರೀದಬಲ್ ಆಗಿರುತ್ತೆ, ಮಗು ಸ್ಕಿನ್ಗೆ ಗಾಳಿ ಆಡೋದ್ರಿಂದ ರ್ಯಾಷಸ್ ಆಗಲ್ಲ. ಆದರೆ ಕಾಟನ್ ಡೈಪರ್ಸ್ಗಳು 100% ಲೀಕ್ ಫ್ರೀ ಅಲ್ಲ. ಹೊರಗಡೆ ಎಲ್ಲ ಹೋಗುವಾಗ ನಾವು ಕಾಟನ್ ಡೈಪರ್ ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೀಕ್ ಆಗುತ್ತೆ. ಅಂಥ ಪಕ್ಷದಲ್ಲಿ ಈ ಥರ ಡೈಪರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಬೆಟರ್ ಅಂದರೆ ಕಾಟನ್ ಡೈಪರ್ಸ್ಗಳನ್ನ ನೈಟ್ ಟೈಮ್ ಯೂಸ್ ಮಾಡ್ಬೋದು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಮಗು ಮಲಗೋದ್ರಿಂದ ನೈಟ್ ಟೈಮ್ ಕಾಟನ್ ಡೈಪರ್ಸ್ ಹಾಕಿದ್ರೆ ಸ್ವಲ್ಪ ಲೀಕ್ ಆದ್ರೂ ಮಗುಗೇನು ಡಿಸ್ಕಂಫರ್ಟ್ ಆಗೋಲ್ಲ, ಏನು ಎದ್ದೇಳಲ್ಲ, ಆರಾಮಾಗಿ ನಿದ್ದೆ ಮಾಡ್ತವೆ. ಇನ್ನು ಈ ಥರ ಡೈಪರ್ಸಲ್ಲಿ ನಾನು ಹೇಳೋದು ಯಾವುದು ಅಂತಂದರೆ ಮಮ್ಮಿ ಪೊಕೊ ಪ್ಯಾಂಟ್ಸು. ಇದರಲ್ಲಿ ಎಕ್ಸ್ಟ್ರಾ ಅಬ್ಸಾರ್ಪ್ಷನ್ ಇದೆ, ಚೆನ್ನಾಗಿ ತಡೆಯುತ್ತೆ ಸೂಸುನ. ಎವ್ರಿ 2 ಅವರ್ಸ್ಗೆ ಡೈಪರ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿ ಚೇಂಜ್ ಮಾಡೋಕ್ಕೆ ಹೋದರೆ ಡೈಪರ್ ಫ್ಯಾಕ್ಟ್ರಿನೇ ಇಡಬೇಕಾಗತ್ತೆ. ಆಗಾಗ ನೋಡ್ಕೋತಾ ಇರಿ ಡೈಪರ್ ಫುಲ್ ಆಗಿದೆಯಾ ಅಂತ. ಫುಲ್ ಆಗಿದೆ ಅಂತ ಅನಿಸಿದ್ರೆ ಇಮಿಡಿಯೇಟ್ಲಿ ಚೇಂಜ್ ಮಾಡಿ. ನೆಕ್ಸ್ಟು ಡೈಪರ್ ಹಾಕೋಕ್ಕೂ ಮುಂಚೆ ಬೇಬಿ ಡೈಪರ್ ಏರಿಯಾನ ಬಿಸಿ ನೀರಲ್ಲಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಡ್ರೈ ಮಾಡಿ ಆಮೇಲೆ ರ್ಯಾಶ್ ಕ್ರೀಮ್ ಏನಿದೆ ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬೇಬಿ ಸ್ಕಿನ್ಗೆ ಗಾಳಿ ಆಡೋದಕ್ಕೆ ಬಿಡಿ, ಇಮಿಡಿಯೇಟ್ಲಿ ಹಾಕಬೇಡಿ, ಆವಾಗಲೇ ರ್ಯಾಷಸ್ ಆಗೋದು. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ ರ್ಯಾಷಸ್ ಬರೋಕ್ಕಿಂತ ಮುಂಚೆ ನಾವು ಇದೆಲ್ಲ ಮೆಷರ್ಮೆಂಟ್ಸ್ ತೊಗೋಬೋದು. ರ್ಯಾಷಸ್ ಬಂದಾದಮೇಲೆ ರ್ಯಾಶ್ ಕ್ರೀಮ್ ಅಪ್ಲೈ ಮಾಡಿದ್ರೆ ಖಂಡಿತ ರ್ಯಾಷಸ್ ಹೋಗಲ್ಲ, ಡಾಕ್ಟ್ರಿಗೆ ತೋರಿಸ್ಬೇಕು. ಆದಷ್ಟು ಡೈಪರ್ಸ್ನ ಯೂಸ್ ಮಾಡದೇ ಇರೋದಕ್ಕೆ ಟ್ರೈ ಮಾಡಿ. ಬಜಾರ್ ಆ್ಯಂಡ್ ಮಾಲಲ್ಲೆಲ್ಲ ಪುಟ್ ಪ್ಯಾಂಟ್ಸ್ಗಳು ಸಿಗುತ್ತೆ, ಅದನ್ನು ತಂದಿಟ್ಕೊಳ್ಳಿ. ಮತ್ತು ಹೊರಗಡೆ ಎಲ್ಲ ಹೋಗಬೇಕು ಅಂದಾಗ ಡೈಪರ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಆವಾಗ ಮಮ್ಮಿ ಪೊಕೊ ಪ್ಯಾಂಟ್ಸ್ ಯೂಸ್ ಮಾಡಿ, ಎಕ್ಸ್ಟ್ರಾ ಅಬ್ಸಾರ್ಪ್ಷನ್ ಸಿಗುತ್ತೆ ಆ್ಯಂಡ್ ಸ್ಕಿನ್ ಫ್ರೆಂಡ್ಲಿ ಆಗೂ ಇದೆ. ನೆಕ್ಸ್ಟು ಫೀಡಿಂಗ್ ಆದಮೇಲೆ ಮಗುನ ತೇಗಿಸ್ಲಿಲ್ಲ ಅಂತ ಅಂದರೆ ಮಗುಗೆ ಸ್ಟಮಕ್ ಪೇನ್ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಅದನ್ನ ಕೋಲಿಕ್ ಅಂತ ಅಂತಾರೆ. ಆಗ ಡಾಕ್ಟರ್ಸು ಯೂಶ್ವಲಾಗಿ ಕೋಲಿಕಾಯ್ಡ್ಸ್ ಡ್ರಾಪ್ನ ರೆಕಮೆಂಡ್ ಮಾಡ್ತಾರೆ. ಗ್ಯಾಸ್ಟ್ರಿಕಾ ಅಂತಲೂ ಒಂದು ಡ್ರಾಪ್ಸ್ ಇದೆ, ಅದು ಕೂಡ ಚೆನ್ನಾಗಿದೆ, ಆದರೆ ಕಾಮನ್ ಆಗಿ ಕೋಲಿಕಾಯ್ಡ್ನ ಯೂಸ್ ಮಾಡ್ತಾರೆ. ಕೋಲಿಕ್ ಆದಾಗ ಮಕ್ಳುಗಳಿಗೆ ಹೊಟ್ಟೆ ನೋವು ಬರುತ್ತೆ, ಆವಾಗ ಸುಮ್ಮನೆ ಮಕ್ಳುಗಳು ಅಳ್ತಾ ಇರ್ತಾರೆ. ಆವಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಾದರೂ ಗ್ರೈಪ್ ವಾಟರ್ ಹಾಕಿ ಅಂತ ಹೇಳಿರ್ತಾರೆ. ಖಂಡಿತವಾಗ್ಲೂ ಗ್ರೈಪ್ ವಾಟರ್ನ ಯೂಸ್ ಮಾಡಬೇಡಿ. ನೀವು ಯಾವುದೇ ಮಕ್ಳುಗಳಿಗೆ ಯೂಸ್ ಮಾಡಬೇಕು, ಅದರಲ್ಲೂ ಓರಲ್ಲಿ ಯೂಸ್ ಮಾಡಬೇಕಂತಂದರೆ ಜಸ್ಟು ಆ ಪ್ರಾಡಕ್ಟ್ನ ಹಿಂಭಾಗ ನೋಡಿ, ಅದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಒಳ್ಳೆಯದಾ ಕೆಟ್ಟದ್ದಾ ಅಂತ. ಯೂಶ್ವಲಿ ಗ್ರೈಪ್ ವಾಟರಲ್ಲಿ ಶುಗರ್ ಹಾಕಿರ್ತಾರೆ, ವಿಚ್ ಇಸ್ ವೆರಿ ಡೇಂಜರಸ್ ಟು ಬೇಬೀಸ್. ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫೀವರ್ ಡ್ರಾಪ್ಸು. ಈ ರೈಟ್ ಸೈಡ್ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡೋದು. ಮಕ್ಳುಗಳಿಗೆ ವ್ಯಾಕ್ಸಿನ್ ಹಾಕ್ಸೋಕೆ ಹೋದಾಗ ಇದನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಲೆಫ್ಟ್ ಸೈಡ್ ಇದೆಯಲ್ಲ, ಇದು ಡೋಲೋ, ಇದು ಪ್ರೈವೇಟು. ಜ್ವರ ಏನಾದರೂ 100 ಡಿಗ್ರಿ ಅದ್ರ ಮೇಲಿದ್ದರೆ ಮಾತ್ರ ಇದನ್ನು ಯೂಸ್ ಮಾಡಬೇಕು, ಫೀವರ್ ಡ್ರಾಪ್ಸ್ನ. ಅದರೊಳಗಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಸುಮ್ಮನೆ ಅಂತೂ ಇದನ್ನು ಯೂಸ್ ಮಾಡಬಾರ್ದು, ಯಾಕೆಂದರೆ ಇದು ಮಗುವಿನ ಸೂಕ್ಷ್ಮವಾಗಿರೋ ಲಿವರ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಡೋಸೇಜ್ ಬಂದ್ಬಿಟ್ಟು ನಿಮ್ಮ ಡಾಕ್ಟರ್ನ ಕೇಳಿ, ಯಾಕೆಂದರೆ ಡೋಸೇಜ್ನ ಮಗುವಿನ ವೆಯ್ಟ್ ಆಧಾರದ ಮೇಲೆ ಕೊಡ್ತಾರೆ. ನನ್ನ ಪಾಪು ಬಂದ್ಬಿಟ್ಟು 6 ಮಂತ್ಸ್ವರೆಗೂ 7, 6 ಈ ಥರನೇ ಇದ್ಲು. ನಿಮ್ಮ ಡಾಕ್ಟರ್ಗೆ ಮಗುವಿನ ವೆಯ್ಟ್ ಹೇಳಿದ್ರೆ ಎಷ್ಟು ಡೋಸೇಜ್ ಹಾಕಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವೆಟ್ ವೈಪ್ಸು. ನಾನು ಸಜೆಸ್ಟ್ ಮಾಡೋದು 2 ವೆಟ್ ವೈಪ್ಸು, ಅದು ಹಿಮಾಲಯ ಮತ್ತು ಮಮಾಅರ್ತು. ಹಿಮಾಲಯ ನಿಮ್ಮ ಹತ್ರದ ಮೆಡಿಕಲಲ್ಲೇ ಸಿಗುತ್ತೆ, ಆದರೆ ಮಮಾಅರ್ತು ಮೋಸ್ಟ್ಲಿ ಸಿಗೋದು ಡೌಟು, ಅದು ಆನ್ಲೈನಲ್ಲಿ ಸಿಗುತ್ತೆ. ಇವು ಎರಡೂ ಕೂಡ 100% ಬಯೋಡಿಗ್ರೇಡಬಲ್ ಅಂದರೆ ನ್ಯಾಚುರಲ್ಲು. ಇದರ ವೆಟ್ ವೈಪ್ಸ್ ಯಾವ ಥರ ಇರುತ್ತೆ ಅಂತಂದರೆ ಒರಿಜಿನಲ್ ಕಾಟನ್ ಮುಟ್ಟಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಆ ರೀತಿ ಇರುತ್ತೆ.
ಹಿಮಾಲಯದಲ್ಲಿ 2 ಥರ ಇದೆ. ಮೇಲ್ಗಡೆ 100% ಬಯೋಡಿಗ್ರೇಡಬಲ್ ಅಂತ ಸ್ಟಿಕ್ಕರ್ ನೋಡ್ಬಿಟ್ಟು ತಗೊಳ್ಳಿ. ಇದು 100% ಸೇಫ್ ಆ್ಯಂಡ್ ಬೆಸ್ಟ್ ಟು ಬೇಬೀಸ್ ಆ್ಯಂಡ್ ಇನ್ಫ್ಯಾಂಟ್ಸ್. ಇದರ ಬೆಲೆ 200 ಇದೆ. ಎರಡ್ರದ್ದು 200 ಇದೆ. ಆ್ಯಂಡ್ 72 ವೈಪ್ಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕೋಲ್ಡ್ ಆ್ಯಂಡ್ ಕಾಫ್ಗೆ ಸಿರಪ್ ಆ್ಯಂಡ್ ಡ್ರಾಪ್ಸು. ಡೀಟೇಲ್ಸ್ ಅಂದರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇದು ತುಂಬ ಬೆಸ್ಟ್ ಇದೆ. ನಿಮ್ಮ ಡಾಕ್ಟರ್ನ ಬೇಕಾದರೆ ಕೇಳಿ, ಬೆಸ್ಟ್ ಅಂತ ಅವರೇ ಹೇಳ್ತಾರೆ. ಮೈಲ್ಡ್ ಕಾಫ್ ಆ್ಯಂಡ್ ಕೋಲ್ಡ್ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿ. ಸಿವಿಯರ್ ಇದ್ದರೆ ಎಲ್ಲ ಖಂಡಿತವಾಗ್ಲೂ ಡಾಕ್ಟರ್ಗೆ ತೋರಿಸ್ಬೇಕು. ಇದು ಬೆಸ್ಟ್ ಇದೆ. ಬೇಕಾದರೆ ನಿಮ್ಮ ಡಾಕ್ಟರ್ನ ಕೇಳಿ ನೋಡಿ ಇನ್ನೊಂದ್ಸಲ. ಅವ್ರು ಕೂಡ ಒಳ್ಳೆಯದಿದೆ, ಬೆಸ್ಟ್ ಇದೆ, ಯೂಸ್ ಮಾಡಿ ಅಂತಲೇ ಹೇಳ್ತಾರೆ. ಇದಿಷ್ಟು ಮಾಮ್ ಬ್ಯಾಗಲ್ಲಿ ಇರಬೇಕಾಗಿರೋ ಕಂಪಲ್ಸರಿ ಐಟಮ್ಸ್ಗಳು. ನಾನು ಹೇಳಿರೋ ಪ್ರಾಡಕ್ಟ್ಸಲ್ಲಿ ಯಾವ್ದು ಕೂಡ ಡುಬಾಕ್ ಪ್ರಾಡಕ್ಟ್ಸ್ ಇಲ್ಲ. ಎಲ್ಲನೂ ಬೆಸ್ಟಲ್ಲೇ ಬೆಸ್ಟ್ ಇದೆ. ಏನೋ ನಾವು ಮಾಸ್ಟರ್ಸ್ ಮಾಡಿರೋದ್ರಿಂದ ಲೈಫ್ ಸೈನ್ಸಲ್ಲಿ ನಮ್ಮ ನಾಲೆಡ್ಜು ಒಂಚೂರು ಬಳಸ್ಕೊಂಡು, ಮುಖ್ಯವಾಗಿ ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು, ಮಗು ಮೇಲೆ ನಾನು ಬಳಸಿ ಅದು ಬೆಸ್ಟ್ ಅಂತ ಅನ್ಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡಿರೋದು. ನೀವು ಈ ಪ್ರಾಡಕ್ಟ್ಸ್ ಬಗ್ಗೆ ಸೆಕೆಂಡ್ ಥಿಂಕಿಂಗ್ ಮಾಡೋ ಹಾಗೆ ಇಲ್ಲ, ಕಣ್ಣು ಮುಚ್ಕೊಂಡು ಬಳಸ್ಬೋದು. ಎಲ್ಲವೂ ಕೂಡ 100% ಸೇಫ್ ಆ್ಯಂಡ್ ಬೆಸ್ಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಲ್ಲ ಯೂಸ್ ಆಗಿದ್ದರೆ ಲೈಕ್ ಕೊಡಿ. ನಿಮ್ಗೆ ಯೂಸ್ ಆಗಿಲ್ಲ ಅಂತ ಅಂದರೂ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸು ರಿಲೇಟಿವ್ಸ್ ಯಾರಿಗಾರು ಯೂಸ್ ಆಗೇ ಆಗುತ್ತೆ, ಅವ್ರ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಪ್ರೆಗ್ನೆನ್ಸಿ ಅಷ್ಟು ಈಸಿ ಆಗಿರಲಿಲ್ಲ. ತುಂಬ ಕಷ್ಟವಾಗಿತ್ತು. ತುಂಬ ವರ್ಷದ ಮೇಲೆ ಮಗು ಆಗಿರೋದು. ನಾನು ಇನ್ಫರ್ಟಿಲಿಟಿಯಿಂದ ಹೊರಗಡೆ ಬರೋಕ್ಕೆ ಏನೆಲ್ಲ ಒದ್ದಾಡಿದೆ, ಏನೆಲ್ಲ ಹರಸಾಹಸ ಮಾಡಿದೆ, ಅದನ್ನು ಒಂದಷ್ಟು ಜನಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಯಾಕೆಂದರೆ ಆ ಪೇಯ್ನ್ ಎಷ್ಟು ಡೀಪಾಗಿರುತ್ತೆ ಅಂತ ಅಂದರೆ, ಯಾರು ಅದನ್ನು ಫೇಸ್ ಮಾಡ್ತಿರ್ತಾರೆ ಅವ್ರಿಗೇ ಗೊತ್ತಿರುತ್ತೆ. ಸೊ ಅದಕ್ಕೇ ನಾನು ಏನು ಮಾಡಿದೆ ಅದನ್ನು ಹೇಳಿದ್ರೆ ಒಂದಷ್ಟು ಜನಕ್ಕೆ ಯೂಸ್ ಆದರೆ ನನಗೆ ಖುಷಿ ಆಗುತ್ತೆ ಪಾಪ. ಹಾಗೆ ನನಗೆ ಯಾವ ಯೂಟ್ಯೂಬ್ ವೀಡಿಯೋಸ್ ಆಗಲಿ, ಡಾಕ್ಟರ್ ಮೆಡಿಸಿನ್ಸ್ ಆಗಲಿ ವರ್ಕೌಟ್ ಆಗಲಿಲ್ಲ. ನಾನು ಏನು ಮಾಡಿದೆ ಅಂತ ನಿಮಗೆ ತಿಳ್ಕೊಬೇಕು ಅಂತಂದರೆ ಕಾಮೆಂಟ್ಸ್ ಮಾಡಿ. ಹಾಗೆ ಯಾವ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೆ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನೀವು ನಿಮ್ಮ ಮಗು ಯಾವಾಗಲೂ ಖುಷಿಯಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಬಾಯ್.